सर्वे नंबर 2728 केसरड़गी। स्लम बोर्ड के 52 घर हैं। हम लोग वहीं से रहने वाले हैं पूरे जन 52 घर में। हमारे लोगों को खाली हंचिक पत्र दे के बैठे हैं। क़य्यूम साहब उनको रिक्वेस्ट करें, हाथ जोड़े, उनको रिक्वेस्ट कर को भी बोले इतने बच्चों को, छोटे बड़े बच्चों को, बुड्ढों को सब लेके जाके 2 दिन सत्याग्रह पे बैठे हम लोग। हमारा हक पत्र दो बोल को देती अम्मा, हंचिक पत्र तो लियो, तुम्हारा हक पत्र देती हैं। बोले हंचिक पत्र देखो भी 6 महीने हुआ, हक पत्र का वट उन्होंने कुछ बोल रहे ही नहीं हमारे को। देती जो क्या करते हैं, हंचिक पत्र पे काम होता नहीं, क्या बोल रहे हैं, हमारे को हंचिक पत्र नहीं होना, हमारे को हक पत्र होना। अगर उन्होंने हक पत्र नहीं दिए हमारे को तो हमारे लोग कितने भी 52 घर में हैं, पूरे बच्चे बड़े बुढ़े कितने भी, उतना को पूरे को लेकर हम डीसी मैडम कहीं जाकर बैठने वाले हैं। हमारे क्या है ना उसका रीज़न होना, जाको हम पूछते हैं, हाँ देते जो बोल रहे हैं, हमारे को देते नहीं, हमारे को देना। अगर नहीं दिए स्लम बोर्ड ऑफिस में जैसा बैठे हम वैसा यहाँ को डीसी मैडम करने बैठने वाले। ना एक रास्ता अच्छा है, ना दवाखाना है, ना कुछ है वहाँ। नहीं स्कूल है, स्कूल चल रहा है, छोड़ो बच्चों को कैसा ही पढ़ा रहे हैं हम, स्कूल चल रहा है, स्कूल का कुछ भी नहीं है हमारे को, ना रोड है ना रास्ता है। फिर भी वैसे में हम रह रहे हैं, वैसे में रहो को हम जिंदगी काट रहे हैं। तो हक पत्र क्यों नहीं दे रहे हैं हमारे को, कि बहुत घरा नहीं है, 52 घर है, वो 52 घर को उनको क्या तकलीफ हो रही देने के वास्ते हमारे को, अपने घर का थोड़ी दे रहे हैं हमारे को, गवर्नमेंट का है। फरजाना बेगम। ಸರ್ವೆ ನಂಬರ್ 27-28ರಲ್ಲಿ ಸ್ಲಮ್ ಬೋರ್ಡ್ ವತಿಯಿಂದ 52 ಕ್ವಾರ್ಟರ್ಸ್ಗಳು ನಿರ್ಮಾಣ ಆಗಿರ್ತವೆ. ಅಲ್ಲಿ ಸುಮಾರು 20 ವರ್ಷಗಳಿಂದ ಜನ ವಾಸ ಮಾಡ್ತಿರ್ತಾರೆ. ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿರೋದಿಲ್ಲ, ಮತ್ತು ಲೈಟ್ ವ್ಯವಸ್ಥೆ ಇರೋದಿಲ್ಲ, ರೋಡ್ ವ್ಯವಸ್ಥೆ ಇರೋದಿಲ್ಲ, ಒಳಚರಂಡಿ ವ್ಯವಸ್ಥೆಗಳಿರುವುದಿಲ್ಲ. ಮತ್ತು ಇಂಪಾರ್ಟೆಂಟಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಹಕ್ಕು ಪತ್ರಗಳು ಇವ್ರಿಗೆ ಕೊಟ್ಟಿರುವುದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು ವಿಷಯ ಏನಪ್ಪ ಅಂದರೆ, ಅಲ್ಲೇ ಇರ್ತಕ್ಕಂಥ ಆಶ್ರಯ ಯೋಜನೆಯಲ್ಲಿ ಆಗಿರ್ತಕ್ಕಂಥ 600ರಿಂದ 700 ಮನೆಗಳು ಖಾಲಿ ಬಿದ್ದಿರ್ತವೆ. ಆ ಖಾಲಿ ಬಿದ್ದಿರ್ತಕ್ಕಂಥ ಮನೆಗಳಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಏನಿಲ್ಲ ದುಡ್ಕೊಂಡು ಬಂದಿರ್ತಾರೆ ಜನರು. ಅಂಥ ಜನರು ಸುಮಾರು 10 ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿರ್ತಾರೆ. ಅಂಥ ಜನರಿಗೂ ಸಹ ಯಾವುದೇ ರೀತಿಯಿಂದ ಪರಿಚಯ ಪತ್ರ ಆಗಲಿ, ಹಂಚಿಕೆ ಪತ್ರ ಆಗಲಿ, ಹಕ್ಕು ಪತ್ರಗಳಾಗಲಿ ಅವ್ರು ಕೊಟ್ಟಿರುವುದಿಲ್ಲ. ಮತ್ತು ಮೇಲ್ನೋಟಕ್ಕೆ ಆಟೋ ರಿಕ್ಷಾ ನಡೆಸ್ತಕ್ಕಂಥ ನಮ್ಮ ಆಟೋ ಡ್ರೈವರ್ಗಳಿಗಾಗಿ ಅಲ್ಲಿ ಸುಮಾರು 1300 ಮೇಲ್ಪಟ್ಟಂಥ ಮನೆಗಳು ಮಾಡಿರ್ತಾರೆ. ಆ ಮನೆಗಳದಾಗೂ ಸಹ ಯಾರು ಮೂಲಭೂತ ನಿವಾಸಿಗಳು ವಾಸ ಮಾಡ್ತಾ ಇಲ್ಲ. ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಅಲ್ಲಿ ರಾತ್ರಿ ದರೋಡೆ ಆಗಿರ್ಬೋದು, ಕಳ್ಳತನಗಳಾಗಿರ್ಬೋದು, ಅವರ ಮನೆಗಳ ಮೇಲೆ ಅನ್ಯಾಯ ಆಗಿರ್ಬೋದು, ಆಗ್ತಕ್ಕಂಥ ಸಮಯದಲ್ಲಿ ಕೇಳತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೂ ಮತ್ತು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ನಮ್ಮ ಆಯುಕ್ತರಿಗೂ ನಾನು ಹೇಳೋದು ಇಷ್ಟಪಡೋದು ಏನಪ್ಪ ಅಂದರೆ, ಅಲ್ಲಿ ನೀವು ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡಬೇಕು ಮತ್ತು ಕುಲಂಕುಷವಾಗಿ ಒಂದು ಸರ್ವೆ ಮಾಡಬೇಕು. ಯಾರ ಹೆಸರಿಗೆ 2-3 ಮನೆಗಳದಾವ ಆ ಮನೆಗಳು ಕ್ಯಾನ್ಸಲ್ ಮಾಡಬೇಕು. ಮತ್ತು ಅಲ್ಲೇ ಇರ್ತಕ್ಕಂಥ ನಿವಾಸಿಗಳಿಗೆ ಈಗೇನು ಸದ್ಯ ವಾಸ ಮಾಡಕತ್ತಾರ ಅಂಥವ್ರಿಗೆ ಹಂಚಿಕೆ ಪತ್ರ ಅಥವಾ ಹಕ್ಕು ಪತ್ರ ಕೊಟ್ಟು ಅವ್ರಿಗೆ ಮುಂದೆ ಸಾಗಲಿಕ್ಕೆ ಅಥವಾ ಮನೆಗಳು ರಿಪೇರಿ ಮಾಡಿಕೊಳ್ಳಿಕ್ಕೆ ಅವ್ರ ಜೀವನಕ್ಕೊಂದು ರೂಪರೇಷೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತು क़य्यूम ಪಟೇಲ್ ಅವ್ರಿಗೆ ಹೇಳೋಕೆ ಇಷ್ಟ ಏನು ಪಡ್ತೀನಪ್ಪ ಅಂದರೆ, ನೀವು MLA ಲೆಟ್ರ್ ಕೇಳಿದ್ರಿ, MLA ಲೆಟ್ರ್ಗಳು ತಂದು ಕೊಟ್ಟಿದ್ದೇವೆ ನಿಮ್ಗೆ. ಕನಿಷ್ ಫಾತಿಮಾ ಮೇಡಮ್ ಅವರು ಸಹ ಅದಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ರು, 2 ಸರಿ ಲೆಟರ್ ಪ್ಯಾಡ್ಗಳು ಕೊಟ್ಟರು ಅವರು. ಮತ್ತು ದಕ್ಷಿಣ ಮತಕ್ಷೇತ್ರದ MLA ಆಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ರು ಸಹ ಅದಕ್ಕೆ ತಮ್ಮ ಒಂದು ಲೆಟರ್ ಪ್ಯಾಡ್ ಕೊಡುವಂಥ ಮುಖಾಂತರ ಮತ್ತು ಲಿಸ್ಟ್ ಮಾಡಿ ಇಷ್ಟು ಜನಗಳಿಗೆ ನೀವು ಹಕ್ಕು ಪತ್ರ ಕೊಡ್ರಿ ಅಂತ ಹೇಳ್ಕಿಂತ ಅನುಮೋದನೆ ನೀಡ್ತೀನಿ ಅಂತೇಳಿ ಸಹ ಅವ್ರು ಹೇಳಿದರು. ಆದರೂ ಸಹ ನೀ ಕಿವ್ಯಾಗ ಹಾಕಕ್ಕೆ ರೆಡಿ ಇಲ್ಲ. ಆದ್ದರಿಂದ ಈ ಒಂದು ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾಳ ಉಗ್ರವಾಗಿ ಮಾಡಲ್ಪಡ್ತದ. ಮೇ ಬಿ क़य्यूम ಪಾಟೀಲ್ ಅವ್ರ ಶವಯಾತ್ರೆ ನಾವು ಮಾಡ್ಬೋದಾಗ್ತದೆ. ಕೃತಕ ಶವಯಾತ್ರೆ ತಿಮ್ಮಾಪುರ ಸರ್ಕಲ್ಲಿಂದ DC ಕಚೇರಿವರೆಗೂ ನಾವು ಮುಂಬರ್ತಕ್ಕಂಥ ದಿನಗಳು ಮಾಡ್ತೀವಿ. ಯಾಕಪ್ಪ ಅಂದರೆ, ನೀವು ಮಾಡ್ತಕ್ಕಂಥ ಅನ್ಯಾಯ ಹೆಂಗಾಗಿದೆ ಅಂದರೆ, ಸತ್ಯಾಣದ ಮುಂದೆ ಕುಂತು ನಾವು ಹತ್ತಂಗಾಗಿದೆ. ಅದು ಕೇಳಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ, ಅದು ಮುಂದೆ ಎದ್ದು ಬರಲಿಕ್ಕಿಲ್ಲ. ನೀವು ಸಹ ಸತ್ಯಾಣದ ಪ್ರಕಾರ ಆಗಿರಿ. ಇವತ್ತು ಜನರ ಕಿವಿಲಿಂದ ಎಷ್ಟೋ ಮಾತುಗಳು ಆಡಾಕತ್ತಾರ, ಅವ್ರ ಮಾತಿಗೆ ನೀವು ಉತ್ತರ ಕೊಡ್ತಾ ಇಲ್ಲ, ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ. ಸತ್ಯಾಣದ ಮಾಫಿ ನೀವು ಅಲ್ಲಿ ಬಿದ್ದಿರಿ ಆಫೀಸ್ನಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನಾರ ನೀವು ಈ ಒಂದು ಪತ್ರಿಕೆಗೋಷ್ಠಿ ನಿರ್ಲಕ್ಷ್ಯ ಮಾಡೋದಾದರೆ ಮುಂಬರ್ತಕ್ಕಂಥ ಎಲ್ಲ ಅವಹೇಳನ ಘಟನೆಗಳಿಗೆ ನೇರ ಹೊಣೆ क़य्यूम ಪಾಟೀಲ್ ಅವರು ಆಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ನಾವು ಸತ್ತಿರ್ತಕ್ಕಂಥ ಹೆಣಗಳನ್ನು ಇಟ್ಕೊಂಡು ಕುಂತಾಗ ಕಾರ್ಪೊರೇಷನ್ದವ್ರು ಹೇಳ್ತಾರೆ ಇದು ನಮ್ಮ ಅಂಡರ್ ಬರೋದಿಲ್ಲ, ಪಂಚಾಯತಿದವ್ರು ಹೇಳ್ತಾರೆ ಇದು ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಆ ಬಾಡಿನ ಒಯ್ದು ಸುಟ್ಟು ಅಥವಾ ಮಣ್ಣು ಮಾಡಿದ್ಮ್ಯಾಗ
ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ತೊಗೊಂಡಿಟ್ಟಾಗ ನಾವು ಕಾರ್ಪೊರೇಷನ್ಗೆ ಹೋದ್ರೆ ಕಾರ್ಪೊರೇಷನ್ದವ್ರು ಡೆತ್ ಸರ್ಟಿಫಿಕೇಟ್ ಕೊಡಂಗಿಲ್ಲ. ನೀವು ಪಂಚಾಯತಿಗೆ ಹೋಗ್ರ ಅಂತಾರೆ, ಪಂಚಾಯತಿಗೆ ಹೋದ್ರೆ ಪಂಚಾಯತಿದವ್ರು ಇನ್ನೂ ನಂಬಲ್ಲಿ ಸೇರ್ಪಡೆನೇ ಆಗಿಲ್ಲ, ಇದು ಅವ್ರಿಗೆ ಸೇರ್ಪಡೆ ಮಾಡಕ್ಕೆ ಹೇಳ್ರಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಕಾರ್ಪೊರೇಷನ್ ಮತ್ತು ಸ್ಲಮ್ ಬೋರ್ಡ್ ಎರಡರ ನಡಬರ್ಕ ಫಜೀತಿ ಆಗ್ತಕ್ಕಂಥವ್ರು ಜನಸಾಮಾನ್ಯರು ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತೇಳಿ ಕರ್ನಾಟಕ ಆದಿಜಂಬೋ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಗುಂಡೇಶಂ ಶಿವನೂರ್ ಅಂತ ನನ್ನ ಹೆಸರು.